ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಡುಗಡೆಯಾಗಲಿದ್ದಾರೆ. ಬಿಡುಗಡೆ ಆದ ನಂತರ ಇಲ್ಲಿಂದ ಅವರು ಹಾಸನಕ್ಕೆ ತಮ್ಮ ಪ್ರಯಾಣವನ್ನ ಕೂಡ ಬೆಳೆಸಲಿಕ್ಕಿದ್ದಾರೆ. ಜೈಲಿನಿಂದ ಬೆಂಗಳೂರು ನಿವಾಸಕ್ಕೆ HD ರೇವಣ್ಣ ಆಗಮಿಸಲಿದ್ದಾರೆ. ಮಾಜಿ ಸಚಿವ ರೇವಣ್ಣ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಬೆಂಗಳೂರಿನ ಬಸವನಗುಡಿ HD ರೇವಣ್ಣ ಸ್ವಗೃಹದಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ರೇವಣ್ಣ ನಿವಾಸದ ಬಳಿ 1 KSRP ತುಕಡಿಯನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರತಿಯನ್ನ ಪಡೆದುಕೊಂಡ ನಂತರ CCH 42ರಲ್ಲಿ ಷರತ್ತುಗಳ ಪೂರೈಸೋದಕ್ಕೆ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ಷರತ್ತು ಪೂರೈಸೋದಕ್ಕೆ ರೇವಣ್ಣ ಪರ ವಕೀಲರು ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ರೇವಣ್ಣ ಅವರಿಗೆ ಒಂದ್ ಕಡೆ ಬಿಡುಗಡೆ ಭಾಗ್ಯ ಏನೋ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನನ್ನ ಕೂಡ ಕೊಡಲಾಗಿರುವಂಥದ್ದು. ಆದ್ರೆ ಪ್ರೊಸೀಜರ್ ಯಾಕೆ ಇಷ್ಟೊಂದು ಲೇಟ್ ಆಯಿತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಾಡುವಂಥದ್ದು. ಆ ಕುರಿತ ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಜೈಲು ಹಕ್ಕಿ HD ರೇವಣ್ಣಗೆ ಬಿಗ್ ರಿಲೀಫ್. ಬೇಲ್ ಸಿಕ್ಕರೂ ಮಾಜಿ ಸಚಿವರಿಗಿಲ್ಲ ಬಿಡುಗಡೆ. ಷರತ್ತುಗಳ ಫಜೀತಿಯಲ್ಲಿ ದಳಪತಿ ಲಾಲ್. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿದ್ದ JDS ಶಾಸಕನಿಗೆ ಸೋಮವಾರ ಶುಭ ದಿನವಾಗಿದ್ದು ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಸೋಮವಾರ ಇಡೀ ದಿನ ರೇವಣ್ಣ ಪರ ವಕೀಲರು ಮತ್ತು SIT ಪರ ವಕೀಲರ ವಾದ ಆಲಿಸಿದ ನ್ಯಾಯಾಧೀಶರು ರೇವಣ್ಣಗೆ ಬೇಲ್ ಭಾಗ್ಯ ಕರುಣಿಸಿದ್ದಾರೆ. ಆದರೆ ಷರತ್ತುಗಳ ಫಜೀತಿಯಲ್ಲಿ ರೇವಣ್ಣ ಲಾಕ್ ಆಗಿದ್ದು ನ್ಯಾಯಾಲಯಕ್ಕೆ ಎಲ್ಲ ದಾಖಲೆಗಳನ್ನು ಒದಗಿಸಿ ಬಂಧ ಮುಕ್ತರಾಗೋಕೆ ಮಂಗಳವಾರ ಮಧ್ಯಾಹ್ನವೇ ಕಳೆಯಲಿದೆ. ರೇವಣ್ಣಗೆ ಕೋರ್ಟ್ ಸಪ್ತ ಷರತ್ತುಗಳನ್ನ ವಿಧಿಸಿದ್ದು 5 ಲಕ್ಷ ರೂಪಾಯಿ ಬಾಂಡ್ ಜೊತೆಗೆ 2 ವ್ಯಕ್ತಿಗಳ ಶ್ಯೂರಿಟಿ ನೀಡಬೇಕು. ಪ್ರಕರಣ ಇತ್ಯರ್ಥವಾಗುವ ತನಕ KR ನಗರ ಪ್ರವೇಶಿಸುವಂತಿಲ್ಲ. ಪಾಸ್ಪೋರ್ಟ್ ಕೋರ್ಟ್ ವಶಕ್ಕೆ ನೀಡಬೇಕು. ಸಾಕ್ಷಿ ನಾಶಪಡಿಸುವಂತಿಲ್ಲ ಹಾಗೂ ವಿದೇಶಕ್ಕೆ ಹೋಗುವಂತಿಲ್ಲ ಮತ್ತು SIT ತನಿಖೆಗೆ ಸಹಕರಿಸಬೇಕು ಎಂಬ ಕರಾರು ಹಾಕಲಾಗಿದೆ. ಸೋಮವಾರ ಸಂಜೆ 6:30ಕ್ಕೆ ಜಡ್ಜ್ ರೇವಣ್ಣಗೆ ಜಾಮೀನು ಮಂಜೂರು ಮಾಡಿದೆ. ಮಂಗಳವಾರ ರೇವಣ್ಣ ಪರ ವಕೀಲರು ಷರತ್ತುಗಳನ್ನು ಪೂರೈಕೆ ಮಾಡಲಿದ್ದು 17ನೇ ACMM ಕೋರ್ಟ್ಗೆ ದಾಖಲೆಗಳನ್ನು ಒದಗಿಸಲಿದ್ದಾರೆ. ಶ್ಯೂರಿಟಿ ಪೂರೈಕೆ ಬಳಿಕ ನ್ಯಾಯಾಲಯ ಜಾಮೀನು ಆದೇಶ ಹೊರಡಿಸಲಿದ್ದು ಈ ಆದೇಶ ಜೈಲು ತಲುಪುವ ಹೊತ್ತಿಗೆ ಮಧ್ಯಾಹ್ನವೇ ಆಗಲಿದೆ. 7 ದಿನಗಳ ಕಾರಾಗೃಹ ವಾಸ ಮುಗಿಸಿ ಮಂಗಳವಾರ ರೇವಣ್ಣ ಬಿಡುಗಡೆಯಾಗಲಿದ್ದು ಹಾಸನ ಹೊಳೆನರಸೀಪುರದಲ್ಲಿ ಸಂಭ್ರಮಾಚರಣೆ ಶುರುವಾಗಿದೆ.